ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗುರುನಂದನ್ ನಟನೆಯ ರಾಜು ಜೇಮ್ಸ್ ಬಾಂಡ್ ಚಲನಚಿತ್ರ ಇಂದು ಬಿಡುಗಡೆಯಾಗಿದೆ. ಫಾಸ್ಟ್ ರ್ಯಾಂಕ್ ರಾಜು ಚಿತ್ರದ ನಟನೆಗಾಗಿ ಗಮನ ಸೆಳೆದಿದ್ದ ನಟ ಗುರುನಂದನ್ ಇದೀಗ ರಾಜು ಜೇಮ್ಸ್ ಬಾಂಡ್ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾಮಿಡಿ ಥ್ರಿಲ್ಲರ್ ಅಂಶಗಳನ್ನು ಒಳಗೊಂಡ ಈ ಚಿತ್ರಕ್ಕೆ ದೀಪಕ್ ಮಧುವನಹಳ್ಳಿ ಆಕ್ಷನ್ ಕಟ್ ಹೇಳಿದ್ದಾರೆ. ಚಿತ್ರವು ಫೆಬ್ರವರಿ 14ರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಮಂಜುನಾಥ್ ವಿಶ್ವಕರ್ಮ ಮತ್ತು ಕಿರಣ್ ವರ್ತೂರ್ ಅವರ ಬ್ಯಾನರ್ ಅಡಿಯಲ್ಲಿ ಕರ್ಮ ಬ್ರದರ್ಸ್ ನಿರ್ಮಿಸಿರುವ ರಾಜು ಜೇಮ್ಸ್ ಬಾಂಡ್ ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಆಸ್ಟ್ರೇಲಿಯಾ ಇತರ ದೇಶಗಳಲ್ಲಿ ಜಾಗತಿಕವಾಗಿ ಬಿಡುಗಡೆಗೆ ಸಿದ್ಧವಾಗಿದೆ. ಚಿತ್ರವು ಜಾಗತಿಕವಾಗಿ ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟವಾಗುತ್ತದೆ ಎಂದು ನಿರ್ದೇಶಕರು ಹೇಳುತ್ತಾರೆ. ಈ ಚಿತ್ರವು ವಿಶೇಷವಾಗಿ 60% ಭಾಗ ಸಂಡೂರಿನಲ್ಲಿ ಚಿತ್ರೀಕರಣವಾಗಿದೆ. ಇದರ ಸಹ ನಿರ್ಮಾಪಕರು ಸಮಾಜ ಸೇವಕರು, ಪ್ರಗತಿಪರ ಚಿಂತಕರು, ರೈತಾಪಿ ಹೋರಾಟಗಾರರು. MLK ನಾಯ್ಡು ಚಿತ್ರದ ತಾರಾಗಣದಲ್ಲಿ ಸಾಧು ಕೋಕಿಲ, ಚಿಕ್ಕಣ್ಣ, ಮೃದುಲಾ, ರವಿಶಂಕರ್, ಅಚೀವ್ ಕುಮಾರ್ ಮತ್ತು ಜೈ ಜಗದೀಶ್ ಇದ್ದಾರೆ. ಚಿತ್ರಕ್ಕೆ ಸಂಗೀತ ಅನೂಪ್ ಸಿಳಿನ್ ಸಂಗೀತ ಸಂಯೋಜಿಸಿದ್ದಾರೆ. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನಮಸ್ಕಾರ ಎಲ್ಲರಿಗೂ. ನಾಳೆ ನಮ್ಮ ರಾಜು ಜೇಮ್ಸ್ ಬಾಂಡ್ ಚಿತ್ರ ಬಿಡುಗಡೆ ಆಗ್ತಿದೆ. ರಾಜ್ಯಾದ್ಯಂತ ಸುಮಾರು 150 ಥಿಯೇಟರ್ಗಳಿಗೆ ಹೆಚ್ಚು ರಿಲೀಸ್ ಆಗ್ತಿದೆ. ನಮ್ಮ ಒಂದು ಮೂವಿ ಒಂದು ಕಮರ್ಷಿಯಲ್ ಮೂವಿ ಆಗಿದ್ದು ಕಾಮಿಡಿ, ಸೆಂಟಿಮೆಂಟು, ಒಬ್ಬ ಹಳ್ಳಿ ಯುವಕ ಯಾವ ಥರ ಲೋನ್ ತಗೊಂಡು ಕಷ್ಟಪಡ್ತಾನೆ ಅನ್ನೋದೊಂದು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸೊಡ್ಡೂರು ಜನತೆ ಹಾಗೂ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಚಲನಚಿತ್ರವನ್ನು ನೋಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Once upon a time in Suvarnapura, there was a man called James Bond. ರಾಜು ಜೇಮ್ಸ್ ಬಾಂಡ್. ನನ್ ಮಗನೇ ದುಡ್ಡೆಲ್ಲೋ ಇಟ್ಟಿದ್ಯಾ? ಯಾಕ ಜಾಸ್ತಿ ರಿಸ್ಕ್ ತಗೊಂಡಿದೀವಿ ಅಂತ ಅನಿಸ್ತಿದೆ. ಜೀವನದಲ್ಲಿ ದೊಡ್ಡ ರಿಸ್ಕ್ ಅಂದ್ರೆ ರಿಸ್ಕ್ ತಗೊಳ್ದೇನೆ ಇರೋದು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.